ಇಸ್ರೇಲ್ ಸರ್ವೋಚ್ಚ ನಾಯಕ ಇರಾನ್ನ ಸರ್ವೋಚ್ಚ ನಾಯಕರನ್ನ ಟಾರ್ಗೆಟ್ ಮಾಡಿ ಹೊಡಿತು. ಇದೀಗ ಉತ್ತರಾಧಿಕಾರಿಯ ಮೇಲೆ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ ಇಸ್ರೇಲ್. ಖಮೇನಿ ಉತ್ತರಾಧಿಕಾರಿ ಹತ್ಯೆಗೆ ಜಂಟಿ ಪಡೆ ಯತ್ನವನ್ನ ನಡೆಸ್ತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ನಿಂದ ಮಾಸ್ಟರ್ ಪ್ಲಾನ್. ಮುಸ್ತಾಬಾ ಇದ್ದ ಸ್ಥಳದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿತು. ಏರ್ ಸ್ಟ್ರೈಕ್ ನಿಂದ ಖಮೇನಿ ಪುತ್ರ ಮುಸ್ತಾಬಾ ಸೇಫ್ ಆಗಿದ್ದಾರೆ. ಮುಸ್ತಾಬಾ ಖಮೇನಿ ಬದುಕಿರುವ ಮಾಹಿತಿ ಸಿಕ್ಕಿರುವಂತದ್ದು. ಸರ್ವೋಚ್ಚ ನಾಯಕ ಆಯ್ತು ಈಗ ಟಾರ್ಗೆಟ್ ಉತ್ತರಾಧಿಕಾರಿ. ಖಮೇನಿ ಉತ್ತರಾಧಿಕಾರಿ ಹತ್ಯೆಗೆ ಜಂಟಿ ಪಡೆ ಯತ್ನವನ್ನ ನಡೆಸಿತು. ಅಮೆರಿಕ ಹಾಗೂ ಇಸ್ರೇಲ್ನಿಂದ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಯತ್ನವನ್ನ ನಡೆಸಿತ್ತು, ಆದ್ರೆ ಫೇಲ್ ಆಗಿದೆ. ಮುಸ್ತಾಬಾ ಇದ್ದ ಸ್ಥಳದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಆಯಿತು. ಬಟ್ ಏರ್ ಸ್ಟ್ರೈಕ್ ನಿಂದ ಖಮೇನಿ ಪುತ್ರ ಮುಸ್ತಾಬಾ ಸೇಫ್ ಆಗಿದ್ದಾರೆ. ಮುಸ್ತಾಬಾ ಖಮೇನಿ ಬದುಕಿರುವ ಮಾಹಿತಿ ಸಿಕ್ಕಿರುವಂತದ್ದು ಇದೀಗ. ನೋಡಿ, ದೊಡ್ಡ ದೊಡ್ಡ ತಲೆಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಹೊಡಿತಾ ಇರುವಂತದ್ದು. ಯಾಕಂದ್ರೆ ಖಮೇನಿಯ ಹತ್ಯೆ ಹಾಗೆ ಆಗಿದ್ದು. ಮೊಸಾದ್ ಬಳಕೆಯನ್ನ ಮಾಡಿಕೊಂಡು ಇಸ್ರೇಲ್ ಟಾರ್ಗೆಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಯಾರು ಎಲ್ಲಿದ್ದಾರೆ ಅನ್ನೋದನ್ನ ವಿಚಾರದ ಬಗ್ಗೆ ತಿಳಿದುಕೊಂಡು ಅಲ್ಲೇ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಇಸ್ರೇಲ್ ಖಮೇನಿಯನ್ನ ಅಟ್ಯಾಕ್ ಮಾಡಿ ಅದರಲ್ಲಿ ಸಕ್ಸಸ್ ಸಹಿತ ಆಯ್ತು. ಇದೀಗ ಉತ್ತರಾಧಿಕಾರಿಯ ಟಾರ್ಗೆಟ್ ಖಮೇನಿ ಪುತ್ರನ ಟಾರ್ಗೆಟ್ ಮಾಡಿತು. ಬಟ್ ಇದೀಗ ಆ ಒಂದು ಟಾರ್ಗೆಟ್ ನಿಂದ ಖಮೇನಿ ಪುತ್ರ ಮುಸ್ತಾಬಾ ಸೇಫ್ ಆಗಿದ್ದಾರೆ. ಇದೀಗ ಸರ್ವೋಚ್ಚ ನಾಯಕ ಆಯ್ತು ಉತ್ತರಾಧಿಕಾರಿಯನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತು, ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತು. ಬಟ್ ಇದರಿಂದ ಮುಸ್ತಾಬಾ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಏರ್ ಸ್ಟ್ರೈಕ್ ನಿಂದ ಖಮೇನಿ ಪುತ್ರ ಮುಸ್ತಾಬಾ ಸೇಫ್ ಆಗಿದ್ದಾರೆ. ನೋಡಿ, ಸತತವಾಗಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ ಇಸ್ರೇಲ್ ಮತ್ತು ಅಮೆರಿಕ. ಎಲ್ಲಿದ್ದಾರೆ ಅನ್ನುವಂತ ಪಕ್ಕಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಕೊಂಡು, ಯಾಕಂದ್ರೆ ಅಲ್ಲಿಯ ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತೆ, ಇನ್ನು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತೆ. ಖಮೇನಿಯನ್ನ ಹೊಡೆಯೋದಕ್ಕೆ, ಖಮೇನಿಯನ್ನ ಟಾರ್ಗೆಟ್ ಮಾಡಿದಕ್ಕೆ ಇವರು ಬಳಕೆ ಮಾಡಿರುವಂತದ್ದು ಮೊಬೈಲ್ ಇಂಟರ್ನೆಟ್ ಹ್ಯಾಕ್ ಅನ್ನ ಮಾಡಿ ಅಲ್ಲಿ ಖಮೇನಿಯನ್ನ ಉಡಿಸ್ ಮಾಡ್ತು ಇಸ್ರೇಲ್. ಬಟ್ ಇದೀಗ ಉತ್ತರಾಧಿಕಾರಿಯಾದಂತ ಮುಸ್ತಾಬಾನ್ನ ಹೊಡಿಬೇಕು ಅಂತ ಅಲ್ಲೊಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಕೂತಿತ್ತು, ಮಾಸ್ಟರ್ ಪ್ಲಾನ್ ಅನ್ನ ಮಾಡಿತ್ತು ಅಮೆರಿಕ ಮತ್ತು ಇಸ್ರೇಲ್. ಬಟ್ ಅದರಲ್ಲಿ ಮುಸ್ತಾಬಾ ಸೇಫ್ ಆಗಿದ್ದಾರೆ. ಅಲ್ಲಿ ಮುಸ್ತಾಬಾ ಇರ್ಲಿಲ್ಲ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಮುಸ್ತಾಬಾನ್ನ ಹೊಡಿಬೇಕು ಅಂತಾನೆ ಆ ಕಚೇರಿಯ ಮೇಲೆ ಟಾರ್ಗೆಟ್ ಮಾಡಿ ಹೊಡಿತು. ಬಟ್ ಅಲ್ಲಿ ಮುಸ್ತಾಬಾ ಇರ್ಲಿಲ್ಲ, ಹೀಗಾಗಿ ಅದರಿಂದ ಸೇಫ್ ಆಗಿದ್ದಾರೆ ಮುಸ್ತಾಬಾ. ಖಮೇನಿಯ ಪುತ್ರ ಮುಸ್ತಾಬಾ ಉತ್ತರಾಧಿಕಾರಿಯಾಗಿ ಅಲ್ಲಿ ಸೇವೆಯನ್ನ ಈಗ ಸದ್ಯಕ್ಕೆ ಇರುವಂತದ್ದು. ಸೊ ಇದ್ರ ಬಗ್ಗೆ ಜಂಟಿ ದಾಳಿಯನ್ನ ಮಾಡಿರುವಂತದ್ದು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ. ಈ ಒಂದು ದಾಳಿಯಲ್ಲಿ ಮುಸ್ತಾಬಾ ಸೇಫ್ ಆಗಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆ ನೋಡಿ, ಮೊಸಾದ್ಗಳನ್ನ ಬಳಕೆ ಮಾಡಿಕೊಂಡು ಇಸ್ರೇಲ್ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡುತ್ತೆ ಅಂತ ಅಂದ್ರೆ, ಯಾವ ರೀತಿಯಾಗಿ ಹೊಂಚಾಕುತ್ತೆ ಅಂತ ಅಂದ್ರೆ, ನಿಜಕ್ಕೂ ಕೂಡ ಖತರ್ನಾಕ್ ಐಡಿಯಾಗಳನ್ನ ಬಳಕೆ ಮಾಡುವಂಥದ್ದು ಇಸ್ರೇಲ್. ಈ ಒಂದು ವಿಚಾರದಲ್ಲಿ ನಾವು ಮಾತಾಡಬೇಕು ಅಂದ್ರೆ, ಯಾಕಂದ್ರೆ ಖಮೇನಿಯನ್ನ ಹೊಡೆಯುವಂತ ವಿಚಾರದಲ್ಲಿ ನಾವು ಗಮನಿಸಬೇಕು. 2025ರಲ್ಲೂ ಸಹಿತ ಅಮೆರಿಕ ನಿರಂತರವಾಗಿ ದಾಳಿ ಮಾಡುತ್ತೆ ಇರಾನ್ ಮೇಲೆ. ಅಮೆರಿಕ ದಾಳಿ ಮಾಡಿದ 12 ದಿನಗಳವರೆಗೆ ಅಲ್ಲಿ ದಾಳಿ ಆಗುತ್ತೆ 2025ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಖಮೇನಿ ಅಲರ್ಟ್ ಆಗಿ ಒಂದು ಟ್ಯಾಂಕರ್ ಹತ್ರ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಬಟ್ ಇದೀಗ ಅದೇ ಮಿಸ್ಟೇಕ್ ಅನ್ನ ಇಸ್ರೇಲ್ ಮತ್ತು ಅಮೆರಿಕ ಮಾಡಲಿಲ್ಲ. ಯಾಕಂದ್ರೆ ಖಮೇನಿ ಆಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು, ದೊಡ್ಡ ದೊಡ್ಡ ತಲೆಗಳು ರೀ. ಯಾರ್ಯಾರು ಈಗ ಒಂದು ದೇಶದ ಸುರಕ್ಷತೆಗಾಗಿ ಯಾವ್ಯಾವ ತಲೆಗಳು ಬೇಕು ಅನ್ಸುತ್ತೆ ನೋಡಿ, ಯಾವ್ಯಾವ ಅಧಿಕಾರಿಗಳು ಬೇಕು ಅನ್ಸುತ್ತೆ ನೋಡಿ, ಎಲ್ಲರೂ ಸಹಿತ ಒಂದೇ ಜಾಗದಲ್ಲಿ ಸೇರಿದ್ರು. ಅದ್ರ ಜೊತೆಗೆ ಖಮೇನಿಯ ಫ್ಯಾಮಿಲಿ ಸಮೇತ ಅಲ್ಲಿ ಇದ್ರು. ಸೊ ಇದನ್ನ ಗಮನಿಸಿಕೊಂಡು ಖಮೇನಿಯ ಕಚೇರಿಯ ಮೇಲೆನೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿ, ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಅಟ್ಯಾಕ್ ಅನ್ನ ಮಾಡಿ ಖಮೇನಿಯ ಹತ್ಯೆಯನ್ನ ಮಾಡ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಹೈಜಾಕ್ ಮಾಡುತ್ತೆ ಇಸ್ರೇಲ್, ಅಷ್ಟರ ಮಟ್ಟಿಗೆ ಅಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡು ಹೊಡೆಯುತ್ತೆ. ಈಗ ಅದೇ ರೀತಿಯಾಗಿ ಉತ್ತರಾಧಿಕಾರಿ ಆಗಿರುವಂತಹ ಮುಸ್ತಾಬಾನ್ನ ಪ್ಲಾನ್ ಮಾಡ್ಕೊಂಡು ಹೊಡಿತು. ಬಟ್ ಇದರಿಂದ ಸೇಫ್ ಆಗಿದ್ದಾರೆ ಮುಸ್ತಾಬಾ. ಯಾಕಂದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಮುಸ್ತಾಬಾ ಇರ್ಲಿಲ್ಲ ಅನ್ನುವಂತ ಇನ್ಫಾರ್ಮೇಶನ್ ಇದೀಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಈಗ ಆ ಜಾಗದಲ್ಲಿ ಮುಸ್ತಾಬಾ ಇರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಸೇಫ್ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನೋದನ್ನ ಅಲ್ಲಿ ಬಳಕೆ ಮಾಡುತ್ತೆ ಮೊಸಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊಸಾದ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇಸ್ರೇಲ್ನ ಖಮೇನಿ ಅಂತ್ಯಕ್ರಿಯೆಗೆ
ಹೆದರ್ತಾ ಇರಾನ್. ಇಂದು ನಡೆಯಬೇಕಿದ್ದ ಖಮೇನಿ ಅಂತ್ಯಕ್ರಿಯೆ ಮುಂದೂಡಿಕೆ ಆಗಿದೆ. ರಾತ್ರಿ 10 ಗಂಟೆಗೆ ನಿಗದಿಯಾಗಿದ್ದ ಖಮೇನಿ ಅಂತ್ಯಕ್ರಿಯೆ ಕೆಲ ಸಮಸ್ಯೆಗಳ ಕಾರಣದಿಂದ ಅಂತ್ಯಕ್ರಿಯೆ ಮುಂದೂಡಿಕೆ. ಒಳ ಸಮಸ್ಯೆಗಳು ಅಥವಾ ದಾಳಿಯ ಭಯವೋ ಅಂತ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಿರುವಂತಹ ಇಸ್ರೇಲ್ ಖಮೇನಿ ಅಂತ್ಯಕ್ರಿಯೆಗೆ ಹೆದರ್ತಾ ಇರಾನ್. ಹಾಗಾದ್ರೆ ಇವತ್ತು ರಾತ್ರಿ 10 ಗಂಟೆಗೆ ಖಮೇನಿಯ ಅಂತ್ಯಕ್ರಿಯೆ ನಡಿಬೇಕಿತ್ತು, ಆದ್ರೆ ಮುಂದೂಡಿಕೆ ಮಾಡಲಾಗಿದೆ. ಹೌದು, ಯಾಕಂದ್ರೆ ಯುದ್ಧ ನಡೀತಾ ಇದೆ. ಯಾರನ್ನು ಸಹಿತ ಅಲ್ಲಿ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯಾವುದೇ ಕನಿಕರ ಇಲ್ಲ. ಯಾರು ಸಾಯ್ತಾರೋ, ಚಿಕ್ಕ ಮಕ್ಕಳು ಸಾಯ್ತಾರೋ, ಹೆಣ್ಮಕ್ಳು ಸಾಯ್ತಾರೋ, ಯಾರು ಸಾಯ್ತಾರೋ ಅದ್ರ ಬಗ್ಗೆ ಯೋಚನೆ ಇಲ್ಲ. ಒಟ್ಟಿನಲ್ಲಿ ದಾಳಿ ಮಾಡಬೇಕು, ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆ ಸ್ಕೂಲ್ಗಳನ್ನ ಸಹಿತ ಬಿಡ್ತಿಲ್ಲ. 160ಕ್ಕೂ ಹೆಚ್ಚು 168 ಸ್ಕೂಲ್ ಮಕ್ಕಳೇನೋ ನಿನ್ನೆ ಸಾವನ್ನಪ್ಪಿರುವಂಥದ್ದು. ಸೊ ಅದನ್ನು ನೋಡ್ತಾ ಇಲ್ಲ, ಹಾಗೆ ದಾಳಿಯನ್ನ ನಡೆಸ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ. ಸೊ ಒಂದು ವೇಳೆ ಇದೀಗ ಅಂತ್ಯಕ್ರಿಯೆ ಮಾಡುವಂತಹ ಸಮಯದಲ್ಲಿ ಎಲ್ಲರೂ ಸಹಿತ ಸೇರಿರ್ತಾರೆ ಅಂತ ಟೈಮಲ್ಲಿ ಪ್ಲಾನ್ ಮಾಡಿಕೊಂಡು ಹೊಡೆಯುವಂಥ ಚಾನ್ಸಸ್ ಸುಮಾರು ಇರುವಂಥದ್ದು. ನಾನು ಆಗ್ಲೇ ಹೇಳಿದೆ, ಮೊಸಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಸಾದ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಇಂಟೆಲಿಜೆನ್ಸ್ ಏಜೆಂಟ್ಗಳನ್ನ ಬಿಟ್ಟಿರ್ತಾರೆ ಇವರು ಇಸ್ರೇಲ್ ಅವರು. ಅಂದ್ರೆ ಈ ರೀತಿಯಾದಂಥ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಬರಕ್ಕೆ ಇವ್ರು ಇಲ್ಲಿ ಇದನ್ನೇ ಮಾಡ್ತಾರೆ, ಇಂಥ ವ್ಯಕ್ತಿ ಇಲ್ಲೇ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ, ಪಕ್ಕಾ ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು ಮೊಸಾದ್ ಟೀಮ್ ಏಜೆನ್ಸಿಗಳು. ಸೊ ಹಾಗಾಗಿ ಇದಕ್ಕೆ ಭಯಗೊಂಡು ಅಂತ್ಯಕ್ರಿಯೆಯನ್ನ ಮುಂದೂಡಿದ್ರ ಅನ್ನುವಂತಹ ಭಯ ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಯಾವ ಕಾರಣಕ್ಕೆ ಅಲ್ಲಿ ಅಂತ್ಯಕ್ರಿಯೆಯನ್ನ ಮುಂದೂಡಲಾಯಿತು ಅನ್ನುವಂಥ ವಿಚಾರ ಇಲ್ಲಿ ತಿಳಿದು ಬರ್ತಾ ಇರುವಂಥ ಒಳ ಸಮಸ್ಯೆಗಳೇನಾದ್ರೂ ಇದೆಯಾ ಅಥವಾ ದಾಳಿಯ ಭಯ ಇದೆಯಾ ಅಂತ ನೋಡಿ. ಅಂತ್ಯಕ್ರಿಯೆ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ಒಳ ಸಮಸ್ಯೆಗಳು ಅಂತ ಇಲ್ಲಿ ಬರೋದಿಲ್ಲ, ಬಟ್ ದಾಳಿಯ ಭಯ. ಯಾಕಂದ್ರೆ ಯಾವಾಗ ಎಲ್ಲಿ ಹೊಡಿತಾರೋ ಅಂದ್ರೆ ಹುಡುಕಿ ಹೊಡಿತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯ ದಾಳಿ ಎಷ್ಟರ ಮಟ್ಟಿಗೆ ಇರಾನ್ ಮೇಲೆ ಆಗ್ತಾ ಇದೆ ಅಂದ್ರೆ, ಇನ್ನು ಅದ್ರ ಜೊತೆಗೆ ನೆರೆಹೊರೆಯ ಪ್ರದೇಶಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ, ಅವರ ಕೆಂಗನಿಗೂ ಸಹಿತ ಗುರಿಯಾಗಿರುವಂಥದ್ದು. ಸೊ ಇದನ್ನ ಫ್ರಾನ್ಸ್ ಅಧ್ಯಕ್ಷ ಸಹಿತ ಅಲ್ಲಿ ಇವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ನಿಮ್ಮ ಜಗಳಗಳು ಕದನಗಳೇನೇ ಇದ್ರು ನಿಮ್ಮ ಮಧ್ಯೆ ಇರಲಿ, ಅಕ್ಕಪಕ್ಕದ ನೆರೆಹೊರೆಗಳ ಪ್ರದೇಶಗಳ ಜೊತೆಗೆ ಬಂದ್ರೆ ನಾವು ಸಹಿತ ಎದ್ದು ನಿಲ್ಲಬೇಕಾಗುತ್ತೆ ಅನ್ನುವಂಥ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಸೊ ಈಗ ಸತತವಾಗಿ ಕುವೈತ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ, ಒಮನ್ ಮೇಲೆ ದಾಳಿ ಆಗಿದೆ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನೋಡಿದಾಗ ಯಾರು ಯಾವಾಗ ಯಾರ ಜೊತೆ ಸೇರಿ ಹೇಗೆ ಹೊಡಿತಾರೆ ಇರಾನ್ ಅಂತ ಇಲ್ಲಿ ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಈ ರೀತಿಯಾದಂಥ ಭಯ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇರಾನ್ಗೆ. ಸೊ ಅಂತ್ಯಕ್ರಿಯೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೊಡೆಯುವಂತ ಚಾನ್ಸಸ್ ಹೆಚ್ಚಾಗಿದೆ. ಈಗ ನೋಡಿ, ಖಮೇನಿಯನ್ನ ಹೊಡಿತು, ಸರ್ವಾಧಿಕಾರಿಯನ್ನ ಹೊಡಿತು, ಉತ್ತರಾಧಿಕಾರಿಯಾದಂಥ ಅವರ ಪುತ್ರ ಮುಜ್ದಾಬಾ ಅನ್ನ ಹೊಡೆಯೋಕ್ಕೂ ಕೂಡ ಸಂಚನ ರೂಪಿಸ್ಕೊಂಡಿದೆ. ಈಗ ಅಂತ್ಯಕ್ರಿಯೆ ನಡೀತಾ ಇದೆ ಅಂತಂದ್ರೆ ಅವರ ಪುತ್ರ ಅಲ್ಲಿ ಬರ್ದೇ ಇರ್ತಾರ? 100% ಆಗಿ ಬಂದೇ ಬರ್ತಾರೆ. ಇದನ್ನೆಲ್ಲ ಗಮನಿಸ್ಕೊಂಡು ಯಾವಾಗ ಇಸ್ರೇಲ್ ಮತ್ತು ಅಮೆರಿಕ ಹೊಡೆಯುತ್ತೆ ಅನ್ನೋ ಭಯ ಇದೀಗ ಇರಾನ್ ನಲ್ಲೂ ಸಹಿತ ಇರುವಂಥದ್ದು. ಇದು ಭಯ ಅನ್ನೋಕ್ಕಿಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಸದ್ಯಕ್ಕೆ ಅಂತ್ಯಕ್ರಿಯೆಯನ್ನ ಮುಂದೂಡಲಾಗಿದೆ. ಇವತ್ತು ರಾತ್ರಿ 10 ಗಂಟೆಗೆ ನಡಿಬೇಕಾಗಿತ್ತು, ಬಟ್ ಮುಂದೂಡಿಕೆಯನ್ನ ಮಾಡಲಾಗಿದೆ ಅನ್ನುವಂತ ಇನ್ಫಾರ್ಮೇಶನ್ ತಿಳಿತಾ ಇದೆ.